ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ವೀರಶೈವ ಲಿಂಗಾಯತ ಸಮಾಜದಿಂದ ಚಿಂತಾಮಣಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಂತಾಮಣಿಯ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಬಸವ ಜಯಂತಿ ಅಂಗವಾಗಿ ಸರಳವಾಗಿ ವೀರಶೈವ ಲಿಂಗಾಯತ ಸಮುದಾಯ ಆಚರಿಸಿತು. ವಿಶ್ವಗುರು ಬಸವನ ಜಯಂತಿ ಅಂಗವಾಗಿ ಚಿಂತಾಮಣಿಯಲ್ಲಿ ವೀರಶೈವ ಸಮುದಾಯದ ಮುಖಂಡರು ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ವೀರಶೈವ ಸಮುದಾಯದ ಹಿರಿಯ ಮುಖಂಡ ಎನ್ ನಟರಾಜ್ ಮಾತನಾಡಿ, ಜಗತ್ತಿನ ಎಲ್ಲೆಡೆ ಭಯದ ವಾತಾವರಣ ನಿರ್ನಾಮವಾದ ಸಂದರ್ಭದಲ್ಲಿ ಸಮಾಜದಲ್ಲಿ ಶಾಂತಿ ಸಾಂತ್ವನ ಅವಶ್ಯಕತೆ ಇದೆ. ಎಲ್ಲೆಡೆ ಶಾಂತಿ ಸೌಹಾರ್ದತೆ ನಿರ್ಮಾಣ ಮಾಡಿ ಎಲ್ಲರಲ್ಲೂ ಧೈರ್ಯ ತುಂಬಿದ ಮಹನೀಯ ವಿಶ್ವಗುರು ಬಸವಣ್ಣ ಎಂದ್ರ. ಮಾನವ ಕುಲದ ಏಳಿಗೆಗೆ ಶ್ರಮಿಸಿದ ಬಸವಣ್ಣನವರು ಶಿಕ್ಷಣ ಸಮಸಮಾಜದ ನಿರ್ಮಾಣಕ್ಕೆ ದುಡಿದು ಜಗತ್ತಿನ ಮೊದಲ ಸಂಸತ್ತು ನಿರ್ಮಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದ ಮಹನೀಯ ಎಂದ್ರ. ಇವನ್ಯಾರವ ಎನಿಸದೆ ಇವ ನಮ್ಮವ ಎಂದೆನಿಸಯ್ಯ ಎಂದು ಬಸವಣ್ಣನವರು ಹೇಳಿದಂತೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಂದ್ರ. ಅಲ್ಲಿ ಸ್ವತಂತ್ರದ ಚಳವಳಿ ಜಾಸ್ತಿ ಆಗಿತ್ತು. ಪ್ರತಿಯೊಬ್ಬರು ವ್ಯಕ್ತಿಯು ಸ್ವತಂತ್ರಕ್ಕೋಸ್ಕರ ಹೋರಾಡುವಂಥ ದಿನಗಳು ಆ 800 ವರ್ಷಗಳ ಹಿಂದಿನ ದಿನಗಳಲ್ಲಿ. ಅಂಥ ಸಂದರ್ಭದಲ್ಲಿ ಸಮಾಜದ ಭದ್ರತೆಯನ್ನು ಅನೇಕ ಮೇಧಾವಿಗಳು ಶ್ರಮಿಸುತ್ತಿದ್ದರು. ಹೇಗೆ ನಾವು ಸಮಾಜವನ್ನು ಭದ್ರತೆ ಮಾಡ್ಕೋಬೇಕು, ಯಾಕಂದರೆ ಚಳುವಳಿಯಲ್ಲಿ ಸಾವು ನೋವುಗಳು ಜಾಸ್ತಿ, ನಾವು ಬದುಕೋದು ಹೇಗೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟಂಥ ಸಮಯ ಆ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಇನ್ನೂ ಒಂದು ಭಾಗವಾಗಿ ಬಂದಿದ್ದು ಜಾತಿ ಮತಗಳ ಬಗ್ಗೆ ಅನೇಕ ಸಂಘಟನೆಗಳು ಕಾರ್ಯ ಮಾಡುತ್ತಿದ್ದವು. ನಮ್ಮ ಜಾತಿ ಅನ್ನೋ ಒಂದು ಕಲ್ಪನೆ ಈ ಸ್ವತಂತ್ರ ಚಳವಳಿಯಲ್ಲಿ ಅದು ಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಆಗಿನ ಕಾಲದಲ್ಲಿ ಇದ್ದಾಗ, ಅಂಥ ಸಂದರ್ಭದಲ್ಲಿ ಅದರಲ್ಲೂ ಆಗಿನ ಕಾಲದಲ್ಲಿ ತುಂಬ ಎತ್ತರವಾಗಿ ಬೆಳೆದಂಥ ಜಾತಿ ಅಂದರೆ ಬೌದ್ಧ ಧರ್ಮ. 100ಕ್ಕೆ 70-90ರಷ್ಟು ಬೌದ್ಧ ಧರ್ಮ ಪ್ರಚಲಿತ 800 ವರ್ಷಗಳ ಹಿಂದೆ. ಬೇರೆ ಯಾವ ಧರ್ಮವನ್ನು ಕಣ್ಣಿಗೆ ಕಾಣಲು ಆಗ್ತಿದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಬೌದ್ಧ ಧರ್ಮವನ್ನು ಹತ್ತಿಕ್ಕಿ ಮತ್ತೊಂದು ಧರ್ಮ ಮೇಲೆ ಹೇಳಬೇಕು ಅಂತಂದರೆ ಅದು ಸುಲಭ ಇದ್ದಿಲ್ಲ. ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕ ಮಂಜುನಾಥಾಚಾರಿ, ಭೂಪಂ ಪ್ರಸಾದ್, ಸ್ನೇಹ ಜೆರಾಕ್ಸ್ ಮಾಲೀಕ ಎಸ್ ಸುರೇಶ್, ಮಣಿಕಂಠ, ರಾಜಶೇಖರ್, ಯಾಗಂಟಿ ಆರ್ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.